ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಿಂಧನೂರು ತಾಲೂಕಿನ ರಾಮತ್ನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬರುವ ದಿದ್ದಿಗಿ ಗ್ರಾಮದಲ್ಲಿ 3 ತಿಂಗಳಿನಿಂದ ಕುಡಿಯುವ ನೀರಿನ ಹಾಹಾಕಾರವಾಗಿದ್ದು ಗ್ರಾಮದ ಜನ ಆಕ್ರೋಶಗೊಂಡು ಪಿಡಿಒ ಮೋಹಿನ್ ಪಾಷರನ್ನ 11 ಗಂಟೆಯಿಂದ 3 ಗಂಟೆ ತನಕ ದಿಗ್ಬಂಧನ ಹಾಕಿದ ಪ್ರಸಂಗ ಮಂಗಳವಾರ ಜರುಗಿದೆ. ದಿದ್ದಿಗಿ ಗ್ರಾಮದ ಹಿರೇಹಳ್ಳದಿಂದ ಗ್ರಾಮ ಪಂಚಾಯತ್ ವತಿಯಿಂದ ಕುಡಿಯುವ ನೀರು ಪೂರೈಸಲಾಗುತ್ತೆ. ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಬಿಲ್ ಮಾಡಲಾಗಿದೆ. ಆದರೆ ಗ್ರಾಮಸ್ಥರಿಗೆ ಸರಿಯಾಗಿ ನೀರು ಬಾರದೆ ಇರೋದ್ರಿಂದ ಗ್ರಾಮಸ್ಥರು ಆಕ್ರೋಶಕ್ಕೆ ಕಾರಣವಾಗಿದೆ. ಜೆಜೆಎಂ ಮತ್ತು ಗ್ರಾಮ ಪಂಚಾಯಿತಿಯಿಂದ ಬಿಲ್ ಮಾಡಲಾಗಿದೆ. ಆದರೆ 3 ತಿಂಗಳಿನಿಂದ ಜನರಿಗೆ ನೀರು ಇಲ್ಲ. ಇದರಿಂದ ಬಹಳ ತೊಂದರೆಯಾಗಿದೆ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿ ಇಒಗೆ ಲಿಖಿತ ರೂಪದಲ್ಲಿ ದೂರು ಕೊಟ್ಟರೂ ಕೂಡ ತಾಲೂಕು ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ನಿರ್ಲಕ್ಷ್ಯ ಮಾಡಿದ್ದು ಕಂಡುಬಂದಿದೆ. ದೂರಿಗೆ ಸ್ಪಂದನೆ ಮಾಡದ ಕಾರಣ ಗ್ರಾಮಸ್ಥರೆಲ್ಲರೂ ಸೇರಿ ನೀರು ಬಿಡುವ ತನಕ ಪಿಡಿಒ ಅವರನ್ನ ಬಿಡೋದಿಲ್ಲ ಎನ್ನುವ ತೀರ್ಮಾನ ಮಾಡಿ ಪಿಡಿಒ ಅವರನ್ನ ತಾತಪ್ಪನ ಕಟ್ಟೆ ಹತ್ತಿರ ಕೂಡಿಸಲಾಗಿದೆ ಅಂತ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಮೌನೇಶ್ ಮಾಧ್ಯಮಕ್ಕೆ ತಿಳಿಸಿದರು. ನಾಳೆ ಬೆಳಗ್ಗೆ ಇನ್ಸ್ಟಾಲೇಷನ್ ದೂರು ಕೊಟ್ಟಿವಿ, ಕೈ ಕುಂತೀವಿ ನಿಮ್ಮ ಮನೆಯಿಂದ. ಈಗಲೂ ದೂರು ಕೊಡಕತ್ತೀವಿ. ಇಷ್ಟ ಅನುದಾನ ದುರ್ಬಳಕೆ ಆಗೈತೆ. ನಮಗೆ ಕುಡಿಯಕ್ಕೆ ನೀರಿಲ್ಲ. ರಿಂಗ್ 50,000 ರೂಪಾಯಿ ಖರ್ಚು ಮಾಡಿಬಿಟ್ರೆ ರಿಂಗ್ 2 ರಿಂಗ್ ಇಳಿಸಿಬಿಟ್ರೆ ಊಟ ಹೋಗ್ತಾವ ನೀರು ಅಂತ ಬ್ಯಾಸಿಗೆ ನೀರು ಎಷ್ಟು ಖರ್ಚಾಗ್ತದ ಏನಾಗ್ತದ ಇಂಜಿನಿಯರ್ ನಿಮಗೆ ಅದು ಸರ್ವಿಸ್ ಏನಿದೆ ವಾಟರ್ ಕೊಡೋದು ಏನಿದೆ ಅದೆಲ್ಲದೇನು ಗ್ರಾಮ ಪಂಚಾಯತ್ ಅದು ಮಾಡ್ತೀವಿ. ಮತ್ತೆ ಇನ್ನೊಂದು ಸರ್ ಲೈಟ್ ಕಂಬ ಎಷ್ಟಿಗೆ ಬೇರೆ ಮಾಡ್ಯಾನ, ಎಷ್ಟಿಗೆ ಬೇರೆ ಮಾಡ್ಯಾನ, ಜನರಲ್ ಬೇರೆ ಮಾಡ್ಯಾನ. ಎಷ್ಟು ಕಂಬು ಎಷ್ಟು ಹೇಳ್ರಿ, ಎಷ್ಟು ಕಂಬ ಎಲ್ಲೆಲ್ಲಿ ಹಾಕಿರೋ ತೋರಿಸಿ. ನಮ್ಗೆ ಇನ್ನು ಹಳೆ ಕಂಬಗಳು ಚೇಂಜ್ ಮಾಡಿಲ್ಲ. ಯೋಜನೆ ಮಾಡಿ ಕಳಿಸಿ ಪ್ರತಿ ವರ್ಷ ಮಾಡಿದ್ದಾರೆ. ಎಲ್ಲಿ ತೋರಿಸಿ ಅಂತ ಪೇಮೆಂಟ್ ಮಾಡಿದ್ದು ಇದೆ, ನಿಮಗೆ ಮಾಹಿತಿ ಇದೆ. ನಿಮ್ಗೆ ಏನಾದ್ರೂ ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಇದೆ ಬರ್ರಿ. ನಮ್ಮಂತ ಮೂರ್ಖರು ಬೇಡ, ನಿಮ್ಮಿಬ್ಬರು ಕರೆಸುವಲ್ಲ. ಗೌರ್ಮೆಂಟಿಂದ ಪಗಾರ ತಗೊಂತಾನೆ ಎಲ್ಲ ತಂತ 3 ತಿಂಗಳಿಂದ ದೂರು ಕೊಟ್ರೆ ನೀನು ಎದಕ್ಕೆ ಮಾಡಲಿಲ್ಲಪ್ಪ ಅಂತ ಅಲ್ರಿ. 3 ತಿಂಗಳಿಂದ ನೀವು ಪಂಚಾಯತಿ ಬಂದಿದ್ದೇ ಇಲ್ಲಪ್ಪ ಅಂತ ಕೇಳ್ರಿ ಸರ. ನೀನು 3 ತಿಂಗಳಿಂದ ಪಂಚಾಯತಿ ಬಂದಿದ್ದೇ ಇಲ್ಲಪ್ಪ. ನೀನು ಎದಕ್ಕೆ ತೊಂದರೆ ಮಾಡಕತ್ತಿದ್ದಿ? ನಾನು ಯಾಕೆ ಬರಬೇಕು? ಪಂಚಾಯತಿ ಬರಕತ್ತ ಈ ಟೈಮ್ ಸಾಕಾಗತ್ತೆ, ನೋಡಕತ್ತೀವಿ ನಾವು. ಏನಂದ್ರೆ ಈಗ ನೀರು ಬಂದಿಲ್ಲ ಅಂತ ನಾವು ಅದಕ್ಕೆ ಬಂದಿವಿ, ನೋಡ್ತೀವಿ. ಈಗ ಸದ್ಯ ಎಲ್ಲಿ ಬಂದಿಲ್ಲ ಹೇಳ್ಬರ್ರಿ. ನೀವು ಮಾಡ್ತಾರೆ ಹೊಸ ಒಂದೆರಡು ರಿಂಗ್ ಹಾಕ್ಬೇಕು. ಹೊಸ ನಾವು ನಡ ನೀರಾಗಿದ್ದೀವಿ. ನಮ್ಮಂತ ಬರಗಾಲ ಬರಬಾರ್ದು. ಇನ್ನು 2 ತಿಂಗಳು ಬರಗಾಲ ಹೊಸ 2 ರಿಂಗ್ ಹಾಕಿ ಕೇಳ್ರಿ ಸರ್. ಹೊಸ ರಿಂಗ್ ಹಾಕಿ ಸರ್, 2 ರಿಂಗ್ ಹೊಸ ರಿಂಗ್ ಹಾಕಿ 24 ತಾಸು ನೀರು ಚಾಲು ಮಾಡ್ರೆ
ನೀರಂತೂ ಕೊಡ್ತೀವಿ ಕಂಪಲ್ಸರಿ 100% ನೀರು ಕೊಡ್ತೀವಿ. ಯಾಕಂದ್ರೆ ನಮಗೆ ಅಲ್ಲಿ ರಿಂಗ್ ಹಾಕ್ಬೇಕು, ಹೊಸ ಬೋರ್ ಹಾಕ್ಬೇಕು, ಏನಾದ್ರು ಬೋರ್ ಬೇಕಂದ್ರೆ ಬೋರ್ನ ಹಾಕ್ತೀವಿ. ರಿಂಗ್ ಇನ್ನೂ ಇಳಿಸಿ ಕಳಿಸಿ ಇನ್ನೊಂದು 4 ರಿಂಗ್ ಹಾಕ್ಬೇಕಂದ್ರೆ ಅದನ್ನ ಹಾಕ್ಸೋಣ. ಆಮೇಲೆ ಇಲ್ಲಿ ಕನೆಕ್ಷನ್ ಏನಿದೆ ಎಲ್ಲೆಲ್ಲಿ ಇದು ಬೇಕು ವಾಲ್ ಬೇಕು ಅದನ್ನ ಮಾಡಿಸಿ ಏನಂದ್ರೆ ಜೈಜಮ್ ಲೈನ್ ಐತಿ, ಪಂಚಾಯತ್ ಲೈನ್ ಇದಾವೆ ಎಲ್ಲ ಕಡೆಗೆ ನಾವು ಪಂಚಾಯತ್ ನೀರನ್ನ ಕುಡಿದ್ದು. ಯಾವ ತಾಲೂಕ್ ಪಂಚಾಯತ್ ಜಡಿಪು ನೀರು ನಾವು ಕುಡಿದೇ ಇಲ್ಲ, ನಮಗೆ ಉಪಯೋಗ ಆಗಿಲ್ಲ. ಅದನ್ನ ಎಲ್ಲ ಲೆಕ್ಕ ಬರ್ಬೇಕು ನಾವು ಪಂಚಾಯತ್ ಕುಡಿಯೋ ನೀರು ಎಲ್ಲ ಕುಡಿಸಿ ಸಮೇತ ಪಂಚಾಯತ್ ನೀರು ಪಂಚಾಯತ್ ಇಷ್ಟನೆಲ್ಲ ಮಾಡ್ಯಾರ. ಈಗ ಬಂದಿಲ್ಲ, ಈ 3 ತಿಂಗಳಿಂದ ಬಂದಿಲ್ಲ. ನಾನೇನಂತಂದ್ರೆ 2 ವರ್ಷ ಇರ್ಲಿ 3 ವರ್ಷ ಇರ್ಲಿ 3 ತಿಂಗಳಿಂದ ನೀರು ಬಂದಿಲ್ಲ ಅಂತಾರಲ್ಲ, ಯಾಕೆ ಬಂದು ನೋಡಿಕೊಂಡಲ್ಲ ಏನಂತತಿ? ಯಾರು ಮಾತಾಡಬೇಡಪ್ಪ ಕೊಡ್ತಾನೆ ನೀರು, ನೀವು ಮಾತಾಡಬೇಡಪ್ಪ ಕೊಡ್ತಾನೆ ನೀರು ಅಷ್ಟೇ. ಕೇಳ್ರಿ, ನಮ್ದೇನಂದ್ರೆ ಫಸ್ಟ್ ನೀರಿನ ಪ್ರಾಬ್ಲಮ್ ನೀವು ಯಾವ ಪಂಚಾಯತ್ ಇಲ್ಲ ನೀವನ್ನ ಕೇಳಬೇಕಿಲ್ಲ. ಎಲ್ಲ ಪಂಚಾಯತ್ ಎಲ್ಲಿ ಗೊತ್ತಾ, ಬೇಸಿಗೆ ಬಂತಪ್ಪ ಅಂದ್ರೆ ಅಲ್ಲಿ ನೀರಿನ ಎಲ್ಲಿ ಸಮಸ್ಯೆ ಇಲ್ಲ. ಲಾಸ್ಟ್ ಟೈಮ್ ನಿಮ್ ಬೇಸಿಗೆಗ ನಿಮ್ಮಲ್ಲಿ ನೀರಿನ ಸಮಸ್ಯೆ ಆಗಿಲ್ಲ, ಹೌದಾ? ಈಗ ನಿನ್ನೆ ಜಸ್ಟ್ ಒಂದು 20 ದಿನ ಆಗಿದೆ ನೀರು ಹೋಗಿ, ಇನ್ನ ಸಮಸ್ಯೆ ನಂತರ ಪಿಡಿಒ ಮೋಹಿನ್ ಪಾಷಾ ಮಾತನಾಡಿ, ಪೈಪ್ಲೈನ್ ಹಾಕಿ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ವಿದ್ಯುತ್ ಸಮಸ್ಯೆ ಹಾಗೂ ನೀರಿನ ಪ್ರಮಾಣ ಹಳ್ಳದಲ್ಲಿ ಕಡಿಮೆ ಆಗಿರೋದ್ರಿಂದ ಈಗ ನೀರಿನ ಸಮಸ್ಯೆ ತಲೆದೋರಿದೆ. ಇನ್ನು ಮುಂದೆ ನೀರಿನ ಸಮಸ್ಯೆ ಆಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಪಿಡಿಒ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ದುರ್ಗಪ್ಪ, ಕರಿಯಪ್ಪ, ಸುಲ್ತಾನ್ಪುರ, ಮಲ್ಲನಗೌಡ, ನಾಡಗೌಡ, ನಿಂಗಪ್ಪ, ಹೊನಗೊಂದ, ಅಯ್ಯಪ್ಪ, ಪಂಪಯ್ಯ ಸ್ವಾಮಿ, ಮುದಗಲ್ಮಠ, ನಂದನಗೌಡ ದೊರೆ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಬಸವರಾಜು ಹೋನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.